ವಿಧಾನಸೌಧದ ಮುಂದೆ ಯುವಕನೊಬ್ಬ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಘಟನೆ ನಡೆದಿದೆ. ಚನ್ನರಾಯಪಟ್ಟಣ ಮೂಲದ ಯುವಕ ಇಂಥದ್ದೊಂದು ಹೈ ಡ್ರಾಮಾ ಮಾಡಿದ್ದಾನೆ. ವಿಧಾನಸೌಧದ ಮುಂದೆ ವಿಷ ಕುಡಿಯೋಕೆ ಅಂತ ವಿಷ ತಂದಿದ್ದ ಆಸಾಮಿ ಕವರ್ ಒಂದರಲ್ಲಿ ಒಂದಷ್ಟು ವಿಷ ಮತ್ತು ಕೆಲವು ಡಾಕ್ಯುಮೆಂಟ್ಗಳನ್ನು ತಂದಿದ್ದ. ಸಂಜಯ್ ಎಂಬಾತನಿಂದ ವಿಧಾನಸೌಧದ ಮುಂದೆ ಈ ಹುಚ್ಚಾಟ ನಡೆದಿದೆ. ಚನ್ನರಾಯಪಟ್ಟಣದ ಪೊಲೀಸರು ಹೊಡೆದಿದ್ದಾರೆ. ತನಗೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹಿಸಿ ನಾನು ವಿಷ ಕುಡಿದಿದ್ದೀನಿ, ಡಾಕ್ಯುಮೆಂಟ್ಸ್ ಇದೆ ನೋಡಿ ಅಂತ ಸಂಜಯ್ ಎಂಬಾತ ಹೇಳ್ತಾ ಇದ್ದ. ಈ ಸಂಜಯ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವಿಧಾನಸೌಧ ಪೊಲೀಸರು. ಯಾಕೆ ಹೊಡೆದಿದ್ದಾರೆ ಪೊಲೀಸರು, ಏನಾಗಿತ್ತು ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ. ವಿಧಾನಸೌಧದ ಮುಂದೆ ಬಂದು ತಾನು ವಿಷ ಕುಡಿದಿದ್ದೀನಿ ಅಂತ ಹೈಡ್ರಾಮಾ ಮಾಡಿದ ವ್ಯಕ್ತಿಯನ್ನ ವಿಧಾನಸೌಧ ಪೊಲೀಸರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಚನ್ನರಾಯಪಟ್ಟಣ ಪೊಲೀಸರು ತನಗೆ ಹೊಡೆದಿದ್ದಾರೆ, ತನಗೆ ನ್ಯಾಯ ಕೊಡಬೇಕು ಅಂತ ಆಗ್ರಹಿಸಿ ಈ ವ್ಯಕ್ತಿ ವಿಧಾನಸೌಧದ ಮುಂದೆ ಈ ರೀತಿ ಬಂದಿದ್ದಾನೆ. ಒಂದು ಕವರ್ ಇಟ್ಕೊಂಡು ಕವರಲ್ಲಿ ಪೇಪರಲ್ಲಿ ಬರೆದುಕೊಂಡು ಬ್ಯಾನರ್ ಥರ ಬರ್ಕೊಂಡು ಒಂದು ವಿಷ ಅಂತೇಳಿ ಒಂದು ಬಾಟ್ಲಲ್ಲಿ ಒಂದಷ್ಟು ವಸ್ತು ತೊಗೊಂಡು ಬಂದಿದ್ದಾನೆ. ತಾನು ವಿಷ ಕುಡಿದಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ವಿಧಾನಸೌಧ ಪೊಲೀಸರು ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಏನಿದು ಘಟನೆ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಎಷ್ಟು ಹೊತ್ತಿಗೆ ನಡೆದಿರ್ತಕ್ಕಂಥ ಘಟನೆ ಇದು? ಆ ವ್ಯಕ್ತಿಗೆ ಚನ್ನರಾಯಪಟ್ಟಣ ಪೊಲೀಸರು ಯಾಕೆ ಹೊಡೆದ್ರಂತೆ, ಏನಾಯಿತು, ಯಾತಕ್ಕೋಸ್ಕರ ಆತ ವಿಷ ಕುಡಿದಿದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು? ಈಗ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ? ಖಂಡಿತ ಶ್ರೀಲಕ್ಷ್ಮಿ, ಇವತ್ತು ಸುಮಾರು ಸಂಜೆ 4:30 ಅಷ್ಟೊತ್ತಿಗೆ ಚನ್ನರಾಯಪಟ್ಟಣದಿಂದ ಸಂಜಯ್ ಎಂಬಂತಹ ಯುವಕ ಒಂದು ಪ್ಲಾಸ್ಟಿಕ್ ಕವರ್ನ ಸಮೇತ ವಿಧಾನಸೌಧದ ಮುಂಭಾಗದಲ್ಲಿ ಬರ್ತಾನೆ. ಬಂದಂಥ ಆ ವ್ಯಕ್ತಿ ಅದರ ಮುಂಚೆಯೇ ಆತ ವಿಷವನ್ನು ಸೇವನೆ ಮಾಡಿದ್ದೀನಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾನೆ. ಆತನ ಚಲನವಲನವನ್ನು ಗಮನಿಸಿದಂಥ ವಿಧಾನಸೌಧ ಪೊಲೀಸ್ನ ಮಫ್ತಿಯಲ್ಲಿದ್ದಂಥ ಸಿಬ್ಬಂದಿ ಆತನನ್ನು ಗಮನಿಸಿದಂಥ ಹಂತದಲ್ಲಿ ಆತ ವಿಷ ಕುಡಿದಿದ್ದೀನಿ ಅಂತ ಹೇಳುವ ಮುಖೇನ ಆತನ ಜೊತೆಗೆ ಒಂದು ಪೋಸ್ಟರ್ನ ಕೂಡ ತೆಗೆದುಕೊಂಡು ಬಂದಿರ್ತಾನೆ. ಆ ಪೋಸ್ಟರ್ನ ಅಲ್ಲಿ ತೋರಿಸಿ ನಾನು ಈಗಾಗಲೇ ವಿಷಯವನ್ನು ಕುಡಿದಿದ್ದೀನಿ, ಮತ್ತೆ ಕೂಡ ಕುಡಿತೀನಿ ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾನೆ. ಅಂಥ ಸಂದರ್ಭದಲ್ಲಿ ಆತನನ್ನು ವಶಕ್ಕೆ ಪಡೆದು ಆತನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಪೊಲೀಸ್ ಸಿಬ್ಬಂದಿ ಮಾಡಿರುವಂಥದ್ದು. ಆತ ಹೇಳ್ತಾ ಇರುವಂಥದ್ದು, ನನಗೆ ಚನ್ನರಾಯಪಟ್ಟಣದ ಪೊಲೀಸ್ ಸಿಬ್ಬಂದಿ ಹೊಡೆದಿದ್ದಾರೆ, ನನಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತನ್ನು ಆ ಒಂದು ಸಮಯದಲ್ಲಿ ಆತ ಹೇಳಿರುವಂಥದ್ದು. ಸದ್ಯ ಈಗ ವಿಧಾನಸೌಧ ಒಂದು ಠಾಣೆಯ ಸಿಬ್ಬಂದಿ ಏನಿದ್ದಾರೆ ಆತನನ್ನು ಒಂದು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ. ಈ ಒಂದು ಘಟನೆ ಏನು ನಡೆಯುತ್ತೆ, ಈ ಘಟನೆ ನಡೆಯೋಕ್ಕಿಂತ ಮುಂಚೆ ಅಂದರೆ ಕೆಲ ಕ್ಷಣಗಳ ಹಿಂದೆಯೇ ಆತ ವಿಷವನ್ನು ಸೇವನೆ ಮಾಡಿ ಅಲ್ಲಿ ಬಂದಿರುವಂಥದ್ದು. ಜೊತೆಗೆ ಆತನಿಗೆ ಆದಂತಹ ಅನ್ಯಾಯವಾದರೂ ಏನು ಅನ್ನುವಂಥದ್ದನ್ನು ಆ ಬಗೆಗೆ ಕೂಡ ಪರಿಶೀಲನೆ ನಡೀತಾ ಇದೆ. ಕಳೆದ 1 ವರ್ಷದ ಹಿಂದೆ ಇದೇ ರೀತಿಯಾಗಿ ಒಂದು ಘಟನೆ ನಡೆದಿತ್ತು. ಓರ್ವ ವ್ಯಕ್ತಿ ಕೂಡ ಅದೇ ರೀತಿಯಾಗಿ ಬಂದು ಒಂದು ಬೈಕನ್ನು ವಿಧಾನಸೌಧದ ಮುಂಭಾಗದಲ್ಲಿ ಅದಕ್ಕೆ ಪೆಟ್ರೋಲ್ನ ಹಚ್ಚಿ ಬೆಂಕಿಯನ್ನು ಕೂಡ ಹಚ್ಚಿದ್ದ. ಆತನು ಕೂಡ ಇದೇ ರೀತಿಯಾಗಿ ಅನ್ಯಾಯ ಆಗಿದೆ, ಪೊಲೀಸರಿಂದ ಅನ್ಯಾಯ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದ. ಈಗಲೂ ಕೂಡ ಮತ್ತೆ ಚನ್ನರಾಯಪಟ್ಟಣದ ಪೊಲೀಸರು ನನಗೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಸಂಜಯ್ ಎಂಬಂತಹ ವ್ಯಕ್ತಿ ವಿಷವನ್ನು ಸೇವನೆ ಮಾಡಿ ಒಂದು ಪೋಸ್ಟರ್ನ ತೋರಿಸೋದಕ್ಕೆ ಬರ್ತಾನೆ. ಆ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಮಫ್ತಿಯಲ್ಲಿದ್ದಂತಹ ಪೊಲೀಸರು ಏನಿರ್ತಾರೆ ಆತನನ್ನು ಒಂದು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಸದ್ಯ ಸ್ಥಳೀಯ ಆಸ್ಪತ್ರೆಗೆ ಆತನನ್ನು ದಾಖಲೆ ಮಾಡಲಾಗಿದೆ. ಯಾಕಾಗಿ ಈ ಒಂದು ಘಟನೆ ನಡೆದಿದೆ, ಜೊತೆಗೆ ಹಿನ್ನೆಲೆ ಏನು, ಆತ ಎಲ್ಲಿಂದ ಬಂದಿದ್ದ, ಆತನಿಗೆ ಆದಂತಹ ಅನ್ಯಾಯ ಏನು, ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ನಡೀತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ವಿಧಾನಸೌಧದ ಮುಂದೆ ಯುವಕನೊಬ್ಬ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಘಟನೆ ನಡೆದಿದೆ. ಚನ್ನರಾಯಪಟ್ಟಣ ಮೂಲದ ಯುವಕ ಇಂಥದ್ದೊಂದು ಹೈ ಡ್ರಾಮಾ ಮಾಡಿದ್ದಾನೆ. ವಿಧಾನಸೌಧದ ಮುಂದೆ ವಿಷ ಕುಡಿಯೋಕೆ ಅಂತ ವಿಷ ತಂದಿದ್ದ ಆಸಾಮಿ
ಕವರ್ ಒಂದರಲ್ಲಿ ಒಂದಷ್ಟು ವಿಷ ಮತ್ತು ಕೆಲವು ಡಾಕ್ಯುಮೆಂಟ್ಗಳನ್ನು ತಂದಿದ್ದ ಸಂಜಯ್ ಎಂಬಾತನಿಂದ ವಿಧಾನಸೌಧದ ಮುಂದೆ ಈ ಹುಚ್ಚಾಟ ನಡೆದಿದೆ. ಚನ್ನರಾಯಪಟ್ಟಣದ ಪೊಲೀಸರು ಹೊಡೆದಿದ್ದಾರೆ, ತನಗೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹಿಸಿ ನಾನು ವಿಷ ಕುಡಿದಿದ್ದೀನಿ, ಡಾಕ್ಯುಮೆಂಟ್ಸ್ ಇದೆ ನೋಡಿ ಅಂತ ಸಂಜಯ್ ಎಂಬಾತ ಹೇಳ್ತಾ ಇದ್ದ. ಈ ಸಂಜಯ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವಿಧಾನಸೌಧ ಪೊಲೀಸರು. ಯಾಕೆ ಹೊಡೆದಿದ್ದಾರೆ ಪೊಲೀಸರು, ಏನಾಗಿತ್ತು ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ. ವಿಧಾನಸೌಧದ ಮುಂದೆ ಬಂದು ತಾನು ವಿಷ ಕುಡಿದಿದ್ದೀನಿ ಅಂತ ಹೈಡ್ರಾಮಾ ಮಾಡಿದ ವ್ಯಕ್ತಿಯನ್ನ ವಿಧಾನಸೌಧ ಪೊಲೀಸರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಚನ್ನರಾಯಪಟ್ಟಣ ಪೊಲೀಸರು ತನಗೆ ಹೊಡೆದಿದ್ದಾರೆ, ತನಗೆ ನ್ಯಾಯ ಕೊಡಬೇಕು ಅಂತ ಆಗ್ರಹಿಸಿ ಈ ವ್ಯಕ್ತಿ ವಿಧಾನಸೌಧದ ಮುಂದೆ ಈ ರೀತಿ ಬಂದಿದ್ದಾನೆ. ಒಂದು ಕವರ್ ಇಟ್ಕೊಂಡು ಕವರಲ್ಲಿ ಪೇಪರಲ್ಲಿ ಬರೆದುಕೊಂಡು ಬ್ಯಾನರ್ ಥರ ಬರ್ಕೊಂಡು ಒಂದು ವಿಷ ಅಂತೇಳಿ ಒಂದು ಬಾಟ್ಲಲ್ಲಿ ಒಂದಷ್ಟು ವಸ್ತುನ ತೊಗೊಂಡು ಬಂದಿದ್ದಾನೆ. ತಾನು ವಿಷ ಕುಡಿದಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ವಿಧಾನಸೌಧ ಪೊಲೀಸರು ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಏನಿದು ಘಟನೆ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಎಷ್ಟು ಹೊತ್ತಿಗೆ ನಡೆದಿರ್ತಕ್ಕಂಥ ಘಟನೆ ಇದು? ಆ ವ್ಯಕ್ತಿಗೆ ಚನ್ನರಾಯಪಟ್ಟಣ ಪೊಲೀಸರು ಯಾಕೆ ಹೊಡೆದ್ರಂತೆ, ಏನಾಯಿತು, ಯಾತಕ್ಕೋಸ್ಕರ ಆತ ವಿಷ ಕುಡಿದಿದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು? ಈಗ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ? ಖಂಡಿತ ಶ್ರೀಲಕ್ಷ್ಮಿ, ಇವತ್ತು ಸುಮಾರು ಸಂಜೆ 4:30 ಅಷ್ಟೊತ್ತಿಗೆ ಚನ್ನರಾಯಪಟ್ಟಣದಿಂದ ಸಂಜಯ್ ಎಂಬಂತಹ ಯುವಕ ಒಂದು ಪ್ಲಾಸ್ಟಿಕ್ ಕವರ್ನ ಸಮೇತ ವಿಧಾನಸೌಧದ ಮುಂಭಾಗದಲ್ಲಿ ಬರ್ತಾನೆ. ಬಂದಂಥ ಆ ವ್ಯಕ್ತಿ ಅದರ ಮುಂಚೆಯೇ ಆತ ವಿಷವನ್ನು ಸೇವನೆ ಮಾಡಿದ್ದೀನಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾನೆ. ಆತನ ಚಲನವಲನವನ್ನು ಗಮನಿಸಿದಂಥ ವಿಧಾನಸೌಧ ಪೊಲೀಸ್ನ ಮಫ್ತಿಯಲ್ಲಿದ್ದಂಥ ಸಿಬ್ಬಂದಿ ಆತನನ್ನು ಗಮನಿಸಿದಂಥ ಹಂತದಲ್ಲಿ ಆತ ವಿಷ ಕುಡಿದಿದ್ದೀನಿ ಅಂತ ಹೇಳುವ ಮುಖೇನ ಆತನ ಜೊತೆಗೆ ಒಂದು ಪೋಸ್ಟರ್ನ ಕೂಡ ತೆಗೆದುಕೊಂಡು ಬಂದಿರ್ತಾನೆ. ಆ ಪೋಸ್ಟರ್ನ ಅಲ್ಲಿ ತೋರಿಸಿ ನಾನು ಈಗಾಗಲೇ ವಿಷಯವನ್ನು ಕುಡಿದಿದ್ದೀನಿ, ಮತ್ತೆ ಕೂಡ ಕುಡಿತೀನಿ ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾನೆ. ಅಂಥ ಸಂದರ್ಭದಲ್ಲಿ ಆತನನ್ನು ವಶಕ್ಕೆ ಪಡೆದು ಆತನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಪೊಲೀಸ್ ಸಿಬ್ಬಂದಿ ಮಾಡಿರುವಂಥದ್ದು. ಆತ ಹೇಳ್ತಾ ಇರುವಂಥದ್ದು, ನನಗೆ ಚನ್ನರಾಯಪಟ್ಟಣದ ಪೊಲೀಸ್ ಸಿಬ್ಬಂದಿ ಹೊಡೆದಿದ್ದಾರೆ, ನನಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತನ್ನು ಆ ಒಂದು ಸಮಯದಲ್ಲಿ ಆತ ಹೇಳಿರುವಂಥದ್ದು. ಸದ್ಯ ಈಗ ವಿಧಾನಸೌಧ ಒಂದು ಠಾಣೆಯ ಸಿಬ್ಬಂದಿ ಏನಿದ್ದಾರೆ ಆತನನ್ನು ಒಂದು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ. ಈ ಒಂದು ಘಟನೆ ಏನು ನಡೆಯುತ್ತೆ, ಈ ಘಟನೆ ನಡೆಯೋಕ್ಕಿಂತ ಮುಂಚೆ ಅಂದರೆ ಕೆಲ ಕ್ಷಣಗಳ ಹಿಂದೆಯೇ ಆತ ವಿಷವನ್ನು ಸೇವನೆ ಮಾಡಿ ಅಲ್ಲಿ ಬಂದಿರುವಂಥದ್ದು. ಜೊತೆಗೆ ಆತನಿಗೆ ಆದಂತಹ ಅನ್ಯಾಯವಾದರೂ ಏನು ಅನ್ನುವಂಥದ್ದನ್ನು ಆ ಬಗೆಗೆ ಕೂಡ ಪರಿಶೀಲನೆ ನಡೀತಾ ಇದೆ. ಕಳೆದ 1 ವರ್ಷದ ಹಿಂದೆ ಇದೇ ರೀತಿಯಾಗಿ ಒಂದು ಘಟನೆ ನಡೆದಿತ್ತು. ಆ ಓರ್ವ ವ್ಯಕ್ತಿ ಕೂಡ ಅದೇ ರೀತಿಯಾಗಿ ಬಂದು ಒಂದು ಬೈಕನ್ನು ವಿಧಾನಸೌಧದ ಮುಂಭಾಗದಲ್ಲಿ ಅದಕ್ಕೆ ಪೆಟ್ರೋಲ್ನ ಹಚ್ಚಿ ಬೆಂಕಿಯನ್ನು ಕೂಡ ಹಚ್ಚಿದ್ದ. ಆತನು ಕೂಡ ಇದೇ ರೀತಿಯಾಗಿ ಅನ್ಯಾಯ ಆಗಿದೆ, ಪೊಲೀಸರಿಂದ ಅನ್ಯಾಯ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದ. ಈಗಲೂ ಕೂಡ ಮತ್ತೆ ಚನ್ನರಾಯಪಟ್ಟಣದ ಪೊಲೀಸರು ನನಗೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಸಂಜಯ್ ಎಂಬಂತಹ ವ್ಯಕ್ತಿ ವಿಷವನ್ನು ಸೇವನೆ ಮಾಡಿ ಒಂದು ಪೋಸ್ಟರ್ನ ತೋರಿಸೋದಕ್ಕೆ ಬರ್ತಾನೆ. ಆ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಮಫ್ತಿಯಲ್ಲಿದ್ದಂತಹ ಪೊಲೀಸರು ಏನಿರ್ತಾರೆ ಆತನನ್ನು ಒಂದು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಸದ್ಯ ಸ್ಥಳೀಯ ಆಸ್ಪತ್ರೆಗೆ ಆತನನ್ನು ದಾಖಲೆ ಮಾಡಲಾಗಿದೆ. ಯಾಕಾಗಿ ಈ ಒಂದು ಘಟನೆ ನಡೆದಿದೆ, ಜೊತೆಗೆ ಹಿನ್ನೆಲೆ ಏನು, ಆತ ಎಲ್ಲಿಂದ ಬಂದಿದ್ದ, ಆತನಿಗೆ ಆದಂತಹ ಅನ್ಯಾಯ ಏನು, ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ನಡೀತಾ